ಯೂಟ್ಯೂಬ್ ಚಾನಲ್. ನಾನು ಲಾಸ್ಟ್ ಟೈಮ್ ಒಂದು ರಾಟಿ ಬಗ್ಗೆ ವಿಡಿಯೋ ಹಾಕಿದ್ದೆ. ಆ ಮಿಷಿನ್ ಬಂದುಬಿಟ್ಟು 2-in-1 ಅಂದರೆ ನಾರ್ಮಲ್ ಸ್ಟಿಚಿಂಗ್ ಮತ್ತು ಜಿಗ್ ಕೂಡ ಇತ್ತು ಅದರಲ್ಲಿ. ಅದ್ರ ಬಗ್ಗೆನೇ ಇನ್ನೊಂದು ಕ್ವಿಕ್ ಅಪ್ಡೇಟ್ ಕೊಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಬನ್ನಿ ನೋಡೋಣ ಏನು ಅಂತೇಳಿ. ಸೊ ಇದೇ ರಾಟಿನೇ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದು, ಅಂದರೆ ಜಿಗ್ ಕಮ್ ಸ್ಟಿಚಿಂಗ್ ನಾರ್ಮಲ್ ಸ್ಟಿಚಿಂಗು ಬರುತ್ತೆ ಅಂತ ಹೇಳ್ಬಿಟ್ಟು. ಇನ್ನೊಂದು ಸತಿ ಹೇಳ್ಬಿಡ್ತೀನಿ, ಇಲ್ಲಿ 3ಗೆ ಇಟ್ಕೊಂಡ್ರೆ ಜಿಗ್ ಬರುತ್ತೆ. ಆಮೇಲೆ ಇದನ್ನ ಲೂಸ್ ಮಾಡಿಬಿಟ್ಟು ಬಿಟ್ಬಿಟ್ರೆ ಅದು 0ಗೆ ಬರುತ್ತೆ ಆ್ಯರೋ ಮಾರ್ಕು. ಆವಾಗ ನಿಮಗೆ ನಾರ್ಮಲ್ ಸ್ಟಿಚಿಂಗ್ ಬರುತ್ತೆ. ಬಟ್ ನನಗೇನು ಪ್ರಾಬ್ಲಮ್ ಆಯಿತು ಇದರಲ್ಲಿ ಅಂತ ನಾನು ಹೇಳೋದಾದರೆ, ಆಗ್ಲಗ್ಲ ನಾನು ಅಂದರೆ ಚೇಂಜ್ ಮಾಡ್ಕೊಂಡೋಗಿದ್ದೆ ಸೆಟ್ಟಿಂಗ್ಸು. ಅದು ಜಿಗ್ಜಾಗೆ ನೀಟಾಗಿ ಬರ್ದಿರಂಗೆ ಆಗ್ಬಿಡ್ತು. ಮತ್ತೋಗಿ ನಾನು ಸರಿ ಮಾಡಿಸ್ಕೊಂಡು ಬಂದೆ. ಅದಕ್ಕೆ ನಿಮಗೆ ಈ ಪ್ರಾಬ್ಲಮ್ ಆಗದೆ ಇರಲಿ ಅಂತಂದು ಹೇಳ್ಬಿಟ್ಟು ಒಂದು ಅಪ್ಡೇಟ್ ಕೊಡ್ತಿದ್ದೀನಿ ಅಷ್ಟೇ. ನೋಡಿ, ಯಾರಾದರೂ ತೊಗೊಳೋರಿದ್ದರೆ ಬೆಟರೇ. ಬಟ್ ಏನಂದರೆ ನಮಗೆ ಒಂದು ಸ್ವಲ್ಪನಾದರೂ ಅದ್ರ ರಿಪೇರಿ ಮಾಡೋ ಕೆಲಸ ಗೊತ್ತಿರಬೇಕು. ಹಂಗಾದರೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಇಲ್ಲ ನಮಗೇನು ಗೊತ್ತಿಲ್ಲ ಅಂದರೆ ಮತ್ತೆ ನಾವು ಶಾಪ್ಗೆ ತೊಗೊಂಡೋಗ್ಬಿಟ್ಟು ರಿಪೇರಿ ಮಾಡಿಸ್ಕೊಂಬರ್ಬೇಕಾಗುತ್ತೆ. ಅದಕ್ಕೆ ನಾನೇನು ಮಾಡಿದೆ ಅಂದರೆ ಇದೇ ಇದ್ರ ಟೇಬಲ್ಗೆ ಇನ್ನೊಂದು ನಾರ್ಮಲ್ ಸ್ಟಿಚಿಂಗಿಂದೊಂದು ಎಡ್ ಬೇರೆ ಸಪ್ರೇಟಾಗಿ ತೊಗೊಂಡಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನಮಗೆ ಕಂಪ್ಲೀಟಾಗಿ ಅಪ್ಡೇಟ್ ಕೊಟ್ಟಿದ್ದು ಈ ರಾಟಿ ಬಗ್ಗೆನೇ, ಅಂದರೆ 2-in-1 ರಾಟಿ ಬಗ್ಗೆ. ಬಟ್ ನಂಗೆ ಇದು ಪ್ರಾಬ್ಲಮ್ ಆಯಿತು ಅಂತಂದು ಹೇಳಿದ್ನಲ್ಲ, ಆಗ್ಲಾಗ್ಲ ಸೆಟ್ಟಿಂಗ್ಸ್ ಚೇಂಜ್ ಮಾಡ್ಕೊಳೋದ್ರಿಂದ. ಆವಾಗ ನಾನೇನು ಮಾಡಿದೆ, ನನ್ನ ಹಳೆ ರಾಟಿನ ತೊಗೊಂಬಂದ್ಬಿಟ್ಟು ಜಾಸ್ತಿ ಸ್ಟಿಚಿಂಗ್ ಇದ್ದಾಗ ಇದೇ ರಾಟಿನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಬರೀ ಜಿಗ್ಜಾಗಿಗಷ್ಟೇ ನಾನು ಇದು ಅಂದರೆ ಹೊಸದು ಮಿಷಿನ್ ಇಟ್ಕೊಂಡಿದ್ದೀನಿ, 2-in-1 ಮಿಷಿನು. ಇದರಲ್ಲಿ ನಾರ್ಮಲ್ ಸ್ಟಿಚಿಂಗ್ ಕೂಡ ಬರುತ್ತೆ. ಬಟ್ ನಾನು ಪದೇ ಸೆಟ್ಟಿಂಗ್ಸ್ ಚೇಂಜ್ ಮಾಡೋದ್ರಿಂದ ಜಿಗ್ಜಾಗ್ ನೀಟಾಗಿ ಬರದೇ ಹೋಗ್ಬಿಡ್ತು. ಅವಾಗಿಂದ ನಾನು ಒಂದೇ ಟೇಬಲ್ಗೆ 2 ಎಡ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ಅಂದರೆ ಅದು ಬೇಕಾದಾಗ ಇದು ಬೇಕಾದಾಗ ಇದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ಇದಾಗಿತ್ತು ನಮ್ಮ ಇವತ್ತಿನ ಅಪ್ಡೇಟ್, ಅಂದರೆ ನನ್ನದು ರಾಟಿ ಮಿಷಿನ್ ಬಗ್ಗೆ ಅಪ್ಡೇಟ್. ಎಲ್ಲರೂ ಕೇಳ್ತಾನೆ ಇದ್ರಿ ಇದನ್ನೆಲ್ಲ ತೊಗೊಂಡ್ರಿ ಏನು ಅಂತಿದ್ದೆಲ್ಲ, ಅದಕ್ಕೆ ಅಪ್ಡೇಟ್ ಕೊಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೆ. ಇದನ್ನು ತೊಗೊಂಡಿದ್ದು ಬಂದುಬಿಟ್ಟು ನಾನು ದಾವಣಗೆರೆಯಲ್ಲಿ ಆಫ್ಲೈನಲ್ಲಿ ತೊಗೊಂಡಿದ್ದೆ. PB ರೋಡಲ್ಲಿರೋ ಮಹೇಂದ್ರಕರ್ ಮಷಿನ್ಸ್ ಅಂತಂದು ಹೇಳ್ಬಿಟ್ಟು ಅದು ತೊಗೊಂಡಿದ್ದೆ. ಸಿಗಂದೂರು ಹೋಟೆಲ್ ಎದುರುಗಡೆ ಇದೆ. ಚೆನ್ನಾಗಿದೆ, ಮಿಷಿನ್ ಬಗ್ಗೆ ಏನೂ ಕಂಪ್ಲೇಂಟ್ ಇಲ್ಲ. ಬಟ್ ಸೆಟ್ಟಿಂಗ್ಸ್ ಕೆಟ್ಟೋಗುತ್ತೆ. ಆಗ್ಲಾಗ್ಲ ಸೆಟ್ಟಿಂಗ್ಸ್ ಮಾಡ್ಕೊಳೋದ್ರಿಂದ ಹೊಲಿಗೆಗಳು ಚೆನ್ನಾಗಿ ಬರಲ್ಲ. ಅದಕ್ಕೆ ಬೆಟರ್ ಅಂದರೆ ನೀವು ಇದನ್ನು ಜಾಸ್ತಿ ಜಿಗ್ಜಾಗ್ ಮಾಡೋರಿದ್ದರೆ ಇದು ಬಿಸ್ನೆಸ್ ವೈಸ್ ತೊಗೊಂಡ್ರೆ ಒಳ್ಳೆಯದು. ಯಾಕಂದರೆ ಜಾಸ್ತಿ ಜಿಗ್ಜಾಗ್ ಮಾಡ್ತಿದ್ವಿ ನಾವು, ಸೀರೆ ಫಾಲ್ಸ್ ಪಿಕೋ ಮಾಡ್ತಿದ್ವಿ ಅನ್ನೋದಾದರೆ ಇದನ್ನು ತೊಗೊಂಡೋದ್ರೆ ಬೆಟರ್ ಇರುತ್ತೆ. ಇಲ್ಲ ನಾವು ಬರೀ ಸ್ಟಿಚಿಂಗೇ ಮಾಡ್ತಿದ್ದೀವಿ ಅನ್ನೋದಾದರೆ ಬೆಟರ್ ಯು ಗೋ ಟು ದಿಸ್ ಒನ್. ಯಾಕಂದರೆ ಸ್ಟಿಚಿಂಗ್ಸ್ ಎಲ್ಲ ಚೆನ್ನಾಗಿ ಬರುತ್ತೆ. ಆಮೇಲೆ ಸೆಟ್ಟಿಂಗ್ಸ್ ಅಷ್ಟೊಂದೆಲ್ಲ ಏನಿರಲ್ಲ, ನಾವೇ ಸಣ್ಣ ಪುಟ್ಟದ ರಿಪೇರಿ ಮಾಡ್ಕೊಂಡ್ಬಿಡ್ಬೋದು. ಬಟ್ ಈ ಮಿಷಿನಲ್ಲಿ ಹಂಗೆ ಆಗಲ್ಲ, ಸ್ವಲ್ಪ ಎಲ್ಲ ಚೇಂಜ್ ಇರುತ್ತೆ, ರಿಪೇರಿ ಮಾಡೋದು ತುಂಬ ಕಷ್ಟ. ಅದಕ್ಕೆ ನೋಡಿಬಿಟ್ಟು ತಗೊಳ್ಳಿ. ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ ಪ್ರಕಾರ ಇದರಲ್ಲಿ 2 ಬಂದುಬಿಡುತ್ತೆ ಅಂತಂದೇಳಿ ಹೇಳಿದ್ದೆ. ಬಟ್ ನಾನು ಯೂಸ್ ಮಾಡಿ ನನ್ನ ಅನುಭವದ ಪ್ರಕಾರ ಹೇಳ್ತಾ ಇರೋದಾದರೆ 2-in-1 ಬೆಟರ್ ಅಲ್ಲ. ಬಿಕಾಸ್ ಅದು ಬರೀ ಜಿಗ್ಜಾಗಿಗಾದರೆ ಚೆನ್ನಾಗಾಗುತ್ತೆ. ಸೊ ನೀವು ತೊಗೊಳೋದಾದರೆ ನಿಮ್ಮ ಅನುಕೂಲಕ್ಕೆ ನೋಡಿಕೊಂಡು ನೀವೇನು ಮಾಡ್ತಿದ್ದೀರಾ ಅದ್ರ ಪ್ರಕಾರ ತೊಗೊಳ್ಳಿ ಅಂತ ಹೇಳ್ತಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.